ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಮನೆಯವರು ಫ್ರೆಂಡ್ಸ್ ಗೆಟ್ ಟುಗೆದರ್ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಒಂದು ದಿನ ಮುಂಚೆನೇ ನಾವು ಬಿಡ್ತಾ ಇದ್ದಿದ್ದು, ಯಾಕಂದರೆ ನಮಗೆ ತುಂಬ ಡಿಸ್ಟೆನ್ಸ್ ಆಗುತ್ತಲ್ಲ, ಸೊ ಅದಕ್ಕೆ ಒಂದು ದಿನ ಮುಂಚೆನೇ ಬಿಡ್ತಾ ಇದ್ವಿ. ಇವತ್ತಿನ ದಿನ ನಮಗೆ ತುಮಕೂರಲ್ಲಿ ಹಾಲ್ಟ್ ಅಂತ ಪ್ಲ್ಯಾನ್ ಆಗಿತ್ತು. ನೋಡಿ, ನಾವು ಹೊಸಪೇಟೆಯಲ್ಲಿ ಹೋಗುವಾಗ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದರು. ಅದಕ್ಕೆ ನಾವು ಮೊದಲು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ನಡುವೆ ನಿಲ್ಲಿಸ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ನೀರು ಕುಡಿತಾ ಇದ್ವಿ. ನನ್ನ ಮಗ ನನಗೂ ನೀರು ಅಂತ ಹೇಳ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ನೋಡಿ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ನಮಗೆ ಹಸಿವಾಗಿತ್ತು. ಸೊ ಅಲ್ಲೇ ಪೇರು ತಿನ್ಕೊತ ಹೋಗ್ತಾ ಇದ್ವಿ. ನೋಡಿ, ಹಂಪಿಗೆ ಬಂದ್ವಿ. ಇದನ್ನೆಲ್ಲ ನೋಡಿದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಆಗಿರುತ್ತಲ್ಲ, ಇದು ಹಂಪಿನೇ ಅಂತ. ನೋಡಿ, ಈ ಥರ ಕಲ್ಲಿಂದು ಕಟ್ಟಡಗಳಿದೆ ನೋಡಿ. ನೆಕ್ಸ್ಟ್ ನಿಮಗೆ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನನ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಬಂತು. ಇವಾಗ ನಮ್ಮ ಸ್ಪಾಟ್ನ ನಾವು ರೀಚ್ ಆದ್ವಿ. ಅಲ್ಲಿ ಪಾರ್ಕಿಂಗಿಂದ ಒಂದು 1/2 ಕಿಲೋಮೀಟರು ಒಳಗೆ ಹೋಗಬೇಕು. ಅಲ್ಲಿರೋದು ದೇವಸ್ಥಾನ. ನಾವು ನಡ್ಕೊತ ಹೋಗ್ತಾ ಇದ್ವಿ. ಅಲ್ಲಿ ಹೋಗುವಾಗ ನೋಡಿ, ನಿಮಗೆಲ್ಲ ವ್ಯೂ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅಲ್ಲ, ಕಲ್ಲು ಗುಡ್ಡಗಳಲ್ಲಿ ಗುಡ್ಡ ಬಂಡೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಇಲ್ಲಿ ಈ ಥರ ಕಲ್ಲಿಂದು ಮಾಡಿದ್ದು ಮಾರ್ತಾಯಿದ್ರು ನೋಡಿ. ಇದೆಲ್ಲ ನೀರಿದೆ ನಡುವೆ. ಇಲ್ಲಿ ತೆಪ್ಪದಲ್ಲಿ ಹೋಗೋಕ್ಕೂ ಇದು ಅವೈಲೇಬಲ್ ಇದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ನಾನು ನಿಮಗೆ ಟೆಂಪಲ್ ತೋರಿಸ್ತೀನಿ ನೋಡಿ. ನೋಡಿ, ನಾವು ಟೆಂಪಲ್ಗೆ ಮೇಲೆ ಅಂತ ಬಂದ್ವಿ. ಇಲ್ಲಿ ಒಬ್ಬರು ನೀರು ಕುಡಿಸ್ತಾ ಇದ್ರು ನೋಡಿ ಕೋತಿಗಳಿಗೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೋ, ಅವು ಎಷ್ಟು ಚೆನ್ನಾಗಿ ಬಂದು ನೀರು ಕುಡಿತಾ ಇದ್ವು ನೋಡಿ. ಇಲ್ಲಿ ಯಂತ್ರೋದ್ಧಾರಕ ದೇವಸ್ಥಾನ ಬಂದು ನಮಸ್ಕಾರ ಮಾಡ್ತಾಯಿದ್ವಿ ನೋಡಿ. ಈ ಥರ ಇದೆ ಇದು ದೇವಸ್ಥಾನ. ಚೆನ್ನಾಗಿತ್ತು, ನೋಡೋಕ್ಕೆ ಖುಷಿ ಆಯಿತು. ಅದಾದಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಮತ್ತೆ ಮುಂದೆ ಹೋಗಬೇಕು ಅಲ್ಲ, ತುಮಕೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ಹೋಗ್ತಾ ಇದ್ವಿ. ಊಟ ಎಲ್ಲ ಮಾಡ್ಕೊಂಡಾದ ತಕ್ಷಣ ನಾವು ತುಮಕೂರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ನಮ್ಮ ಇವತ್ತಿನ ಜರ್ನಿ ಇತ್ತು. ನಿಮಗೆ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಇಷ್ಟ ಆಯ್ತಂದರೆ ಅದನ್ನೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಶೇರ್ ಕೂಡ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.